ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಗಿರೀಶ್ ಬಾಬು, ಪುರುಷ, 13 ಮಾರ್ಚ್ 1991, 11:45 ರಾತ್ರಿ. ಹಿರಿಯೂರಲ್ಲಿ ಜನ. ಧನಿಷ್ಠಾ ನಕ್ಷತ್ರ, ಮಕರ ರಾಶಿ, ವೃಶ್ಚಿಕ ಲಗ್ನ. ಧನಿಷ್ಠಾ ನಕ್ಷತ್ರ, ಮಕರ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ಗರ್ಜೆ ಯೋಗದಲ್ಲಿ ಹುಟ್ಟಿದರೆ ನಾವು. ಸೊ ಮಧ್ಯಮ ಯೋಗ ಅಂತ ಕರಿತೀವಿ ಅದನ್ನು. ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನಿದೆ ನೋಡೋಣ. ನೋಡಿ ಜಾತಕ ಏನು ಹೇಳುತ್ತೆ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ನಿಮ್ಮ ವ್ಯವಹಾರ. 3, ನಿಮ್ಮ ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 to 24 ಇರಬೇಕು. ಹೌದು. 0 to 6 ಅಂದರೆ 0 to 10 years ಅಂತ ಅರ್ಥ. 24 to 29 ಅಂದರೆ 65 to 100 ವರ್ಷ ಅಂತ ಅರ್ಥ. 6 to 24 ಅಂದರೆ 15 to 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100ಕ್ಕೆ 100 ಫಲ ಕೊಡ್ತೇವೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, 100ಕ್ಕೆ 100 ಫಲ ಕೊಡ್ತೇವೆ. ಹೌದು. ಆದರೆ ರಾಹು, ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಇದು ಅನ್ವಯ ಆಗುವುದಿಲ್ಲ. ಬನ್ನಿ ನೋಡೋಣ. ಹಾಗಾದರೆ ನೋಡಿ, 1ನೇ ಭಾವದಲ್ಲಿ ಯಾರೂ ಇಲ್ಲ. 4ನೇ ಭಾವದಲ್ಲಿ ಸೂರ್ಯ ಇದ್ದಾನೆ. 7ನೇ ಭಾವದಲ್ಲಿ ಕುಜ ಇದ್ದಾನೆ. 10ನೇ ಭಾವದಲ್ಲಿ ಯಾರೂ ಇಲ್ಲ. ಅದೇ ರೀತಿ ಇದು ಕೇಂದ್ರ ಅಂತ ಕರಿತೀವಿ ನಾವು. 1, 5, 9 ತ್ರಿಕೋಣ ಅಂತ ಕರಿತೀವಿ. ಅದೇ ರೀತಿ 6, 8, 12 ನಾವು ಕೆಟ್ಟ ಸ್ಥಾನ ಅಂತ ಕರಿತೀವಿ. ಅದೇ ರೀತಿ 2 ಮತ್ತು 11 ಧನೇಶ ಲಾಭೇಶ ಅಂತ ಕರಿತೀವಿ. ಅದೇ ರೀತಿ 3 50-50, ಏನು ಬೇಕಾದಾಗ್ಬೋದು. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಬನ್ನಿ ಹಾಗಾದರೆ ಜಾತಕ. ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಯಾವುದು? ನೋಡಿ, ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ 1ನೇದ್ದೇ ಕುಜ, 2ನೇದ್ದು ಗುರು, 3ನೇದ್ದು ಶನಿ, 4ನೇದ್ದು ಚಂದ್ರ, 5ನೇದ್ದು ಸೂರ್ಯ. ನೋಡಿ, ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಬುಧ ಹಾಗೂ ಶುಕ್ರ. ಬುಧ ಹಾಗೂ ಶುಕ್ರ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕು. ಬಹಳ ಗಿರೀಶ್ ಬಾಬು ಅವರು ಬಹಳ ಪುಣ್ಯವಂತರು. ನೋಡಿ, ನೀಚ ಬುಧ ಅಸ್ತಂಗತ ಆಗಿದ್ದಾನೆ. ಅಸ್ತಂಗತ ಅಂದ್ರೆ ಏನು? ಯಾವುದೇ ರೀತಿ ಒಳ್ಳೆಯ ಫಲ ಆಗಲಿ ಅಥವಾ ಕೆಟ್ಟ ಫಲವಾಗಲಿ ಅವನು ಕೊಡೋಕ್ಕೆ ಬಾಧ್ಯನಾಗಿರುವುದಿಲ್ಲ. ಹೌದು, ಬಾಧ್ಯನಾಗಿರುವುದಿಲ್ಲ. ಇನ್ನೊಂದು ನೋಡಿ, ಉಚ್ಚ ಸ್ಥಾನದಲ್ಲಿ ಗುರು ಇದ್ದಾನೆ, ಪ್ಲಸ್ ವಕ್ರಿಯನೂ ಇದ್ದಾನೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಇವನೇನಾದರೂ ಆಕ್ಟಿವ್ ಆಗಿದ್ರೆ ಇವತ್ತಿಗೆ ಬಹಳ ತೊಂದರೆ ಅನುಭವಿಸ್ತಿದ್ರಿ ನೀವು. ನಿಜವಾಗ್ಲೂ ಬಹಳ ತೊಂದರೆ ಅನುಭವಿಸ್ತಿದ್ರಿ. ಬಟ್ ಏನಾಗಿದೆ, ನಿಮ್ಮ ಲಕ್ ನೋಡಿ,
ನಿಜವಾದ ಲಕ್ ಅಂತಾರೆ ಅದಕ್ಕೆ. ಹೌದು. ಬನ್ನಿ, 1ನೇ ಭಾವದಲ್ಲಿ ಯಾರಿಲ್ಲ, 2ನೇ ಭಾವದಲ್ಲಿ ಯಾರಿಲ್ಲ, 3ನೇ ಭಾವದಲ್ಲಿ ಶನಿ ಇದ್ದಾನೆ, ಹಾಗೂ ರಾಹು ಇದ್ದಾನೆ, ಚಂದ್ರ ಇದ್ದಾನೆ. ದಿಸ್ ಇಸ್ ನಾಟ್ ಗುಡ್. ನೋಡಿ, ಇಲ್ಲೇ 3ನೇ ಭಾವದಲ್ಲಿ ಚಂದ್ರ ಇದ್ದಾನೆ, ವಸುಮತಿ ಯೋಗ ಜನರೇಟ್ ಆಯಿತು, ಒಪ್ಕೋತೀನಿ ನಾನು. ಒಂದೇ ಒಂದು ಯೋಗ, ಕರೆಕ್ಟಾ? 3ನೇ ಮನೆಯಲ್ಲಿ ರಾಹು ಇದ್ದಾನೆ, ಅಲ್ಲಿ ಗ್ರಹಣ ದೋಷನೂ ಆಯಿತು, ದೋಷ. ಹೌದಾ? 3ನೇ ಮನೆಯಲ್ಲಿ ರಾಹುನೂ ಇದ್ದಾನೆ, ಇಲ್ಲಿ ಶಪಿತ ದೋಷನೂ ಆಯಿತು. ನೋಡಿ ಏನು ಮಾಡ್ತೀರಾ? ಇದು ಒಂದು ಯೋಗ ನಿಮಗೆ, ಯಾವುದು? ವಸುಮತಿ ಯೋಗ. ಒಂದೇ ಒಂದು 3ನೇ ಭಾವದಲ್ಲಿ ಸೌಮ್ಯ ಗ್ರಹಗಳಾದಂತಹ ಗುರು, ಚಂದ್ರ, ಬುಧ, ಶುಕ್ರ ಬಂದರೆ ವಸುಮತಿ ಯೋಗ ಆಗುತ್ತೆ. ಇಲ್ಲಿ ರಾಹು ಇರೋದ್ರಿಂದ, ನೋಡಿ, ಇಲ್ಲಿ ರಾಹು ಇರೋದ್ರಿಂದ ಗ್ರಹಣ ದೋಷ ಹಾಗೂ ಶಪಿತ ದೋಷ ಆಗುತ್ತೆ. ಭಾವ 3 ಇರೋದ್ರಿಂದ 3ನೇ ಭಾವ ಎಲ್ಲ ಫಲನೂ ಸಿಗ್ತವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮೊದಲು ದೋಷದ ಬಗ್ಗೆ ಮಾತಾಡೋಣ, ಅದಕ್ಕಿಂತ ಮುಂಚೆ 3ನೇ ಭಾವದ ಬಗ್ಗೆ ಮಾತಾಡೋಣ. 3ನೇ ಭಾವ ನಿಮ್ಗೆ ಏನು ಹೆಲ್ಪ್ಫುಲ್ ಆಗುತ್ತೆ? ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದಿರ ಜೊತೆಗೆ ಸಂಬಂಧ ಯಾವಾಗಲೂ ಒಳ್ಳೆಯದಾಗಿರುತ್ತೆ. ನೀವು ಬಹಳ ಧೈರ್ಯಶಾಲಿ ಮತ್ತು ಪರಾಕ್ರಮಿಯಾಗಿರ್ತೀರಾ. ಹೆದರ್ಪುಕ್ಕಲಲ್ಲ, ಬೇಕಾದ ಬರಲಿ ನಾನು ಎದುರಿಸ್ತೀನಿ ಅನ್ನೋ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಆಟಗಳಲ್ಲಿ ನಿಮಗೆ ವಿಪರೀತ ರುಚಿ ಇರುತ್ತೆ. ಆಟಗಳಲ್ಲಿ ನಿಮಗೆ ವಿಪರೀತ ರುಚಿ ಇರುತ್ತೆ. ಅದು ಅಲ್ಲದೆ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ. ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ. ಅದು ಅಲ್ಲದೆ ನಿಮ್ಮ ಕೆಲಸದ ಕೆಪಾಸಿಟಿ ಇನ್ನೊಬ್ಬರಿಗಿಂತ ಎಕ್ಸ್ಟ್ರಾ ಇರುತ್ತೆ. ನೀವು ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಾ. ಅದೇ ರೀತಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಒಪ್ಪುವರಲ್ಲ ನೀವು. ಬರವಣಿಗೆ ಹಾಗೂ ಸಾಹಿತ್ಯ, ಕಲೆ, ಹಾಡುಗಾರಿಕೆ, ಡ್ರಾಮಾ, ಡ್ಯಾನ್ಸು ಇಂಥದ್ರಲ್ಲಿ ಬಹಳ ಆಸಕ್ತಿ ಉಳ್ಳವರು. ಇಲ್ಲ ಅಂದರೆ ನೀವು ಅದನ್ನು ಪ್ರೋತ್ಸಾಹ ಮಾಡೋರು. ಮಾತಿನಲ್ಲಿ 100ಕ್ಕೆ 100 ಹೇಳ್ತೀನಿ, ಯಾರಿಗೂ ಸೋಲವರಲ್ಲ ನೀವು. ಅದು ಅಲ್ಲದೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದನ್ನು ಎಷ್ಟು ಪ್ರಯತ್ನ ಮಾಡ್ತೀರಿ ಅಂದರೆ ಬಹಳ ಪ್ರಯತ್ನಶೀಲರು ನೀವು. ಹಾಂ, ಭಾಳ ಅಂದರೆ ಭಾಳ ಪ್ರಯತ್ನಶೀಲರು. ಇಂಪಾಸಿಬಲ್ ನೀವು ಬಿಡೋಕ್ಕೆ, ಅದನ್ನು ಕೊನೆಯವರೆಗೂ ಬಿಡಲ್ಲ. ಅದು ಮುಗಿಯೋವರೆಗೂ ನೀವು ಕೈ ಬೆನ್ನು ಹತ್ತಿ ನೀವು ಕೆಲಸ ಮಾಡ್ಕೋತೀರಾ. ಕೋರ್ಟು ಕಚೇರಿ ಅಂತ ಬಂದರೆ ಗೆಲುವು ಸದಾ ನಿಮ್ಮದಾಗಿರುತ್ತೆ. ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರಾ. ತಿರುಗಾಟದಲ್ಲಿ ನೀವು ಲಾಭವನ್ನು ಅನುಭವಿಸ್ತೀರಾ. ಇದು 3ನೇ ಭಾವದ ಫಲ. ಬನ್ನಿ, ಮೊದಲು ದೋಷಗಳ ಬಗ್ಗೆ ಮಾತಾಡೋಣ. ಹೌದಾ? ಸರಿ, ಬನ್ನಿ. ಯಾವ್ಯಾವ ದೋಷ ಇದ್ದಾವೆ? 1ನೇದು ಗ್ರಹಣ ದೋಷ, 2ನೇದು ವಿಷ ದೋಷ, 3ನೇದು ಶಪಿತ ದೋಷ. ನೋಡಿ, ಗ್ರಹಣ ದೋಷ 3ನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಇನ್ ಟೈಮ್ ಯಾವ ಕೆಲಸನೂ ಆಗಲ್ಲ ನಿಮ್ಮದು. ಹೌದು, ನೋಡಿ, ನೀವು ನಿಮ್ಗೆ 21ನೇ ತಾರೀಕು ದುಡ್ಡು ಬರಬೇಕಾಗಿತ್ತು ಅಂತ ತಿಳ್ಕೊಳ್ಳಿ, 27ನೇ ತಾರೀಕು ಬರುತ್ತೆ. ಇಟ್ ಮೇಕ್ಸ್ ಡಿಲೇ. ಹೌದು, ಒಮ್ಮೊಮ್ಮೆ ಒಂಥರ ಹೆದರಿಕೆಯಲ್ಲಿ ಜೀವನ ಮಾಡ್ತೀರಾ ಗಿರೀಶ್ ಬಾಬು ಅವರು ನೀವು. ಯಾಕಂದರೆ ಗ್ರಹಣ ದೋಷ ಆ ರೀತಿ ಜನರೇಟ್ ಮಾಡುತ್ತೆ ನಿಮಗೆ. ನೋಡಿ, ವಿಷದೋಷ. ನೋಡಿ, ಇಲ್ಲಿ ವಿಷದೋಷ ಬಹಳ ಕೆಟ್ಟದ್ದು. ಹೌದು, ಮನಸ್ಸಿನಲ್ಲಿ ಇಲ್ಲ ದೇಹದಲ್ಲಿ ವಿಷ ತುಂಬಿಕೊಳ್ಳುತ್ತೆ. ಯಾವುದಾದ್ರೂ ರೋಗಕ್ಕೆ, ಲಾಂಗ್ ಟರ್ಮ್ ಡಿಸೀಸ್, ನೀವು ಏನಾಗ್ತೀರಿ? ಅಡಿಕ್ಟ್ ಆಗ್ತೀರಿ. ಅದು ಅಲ್ಲದೆ ಬಹಳ ರೋಗದಿಂದ ಬಳಲ್ತೀರಿ. ಈಗಿಲ್ಲ ಅಂದ್ರೂ ಮುಂದೆ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ. ಶಪಿತ ದೋಷ. ನಾ ಹೇಳ್ತಿಲ್ಲ, ನೀವು 100% ದುಡಿದ್ರೆ 40% ಲಾಭ. 100%ಕ್ಕೆ 100% ಬರ್ಬೇಕು ತಾನೆ ಲಾಭ. 40 ಇಲ್ಲ 50 ಇಲ್ಲ 60% ಲಾಭ ಸಿಗುತ್ತೆ. ಕಾರಣ
ಇದು ಪಿತೃದೋಷ ಅಂತ ಕರಿತೀವಿ ನಾವು. ಹೌದು, ಶಪಿತ ದೋಷ ನೋಡಿ. ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯ ಹಿಂದಿನ 7 ಜನ್ಮದ, ತಾಯಿ 7 ಜನ್ಮದ ಹಿಂದಿನವರು ಅಥವಾ ತಂದೆ ಹಿಂದಿನ 7 ಜನ್ಮದವರು ಏನು ಆಗಿರ್ತಾರೆ ಅಂದರೆ ಆಕಸ್ಮಿಕವಾಗಿ ದುರ್ಮರಣವನ್ನು ಹೊಂದಿರ್ತಾರೆ. ಅವರ ಆತ್ಮಕ್ಕೆ ಕರೆಕ್ಟಾಗಿ ಶಾಂತಿ ಸಿಗೋದಿಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಆ ಪೂರ್ವಜರ ಕಾಡಾಟಕ್ಕೆ ನಿಮ್ಮ ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ. ಬೆಳೆಯೋ ವಯಸ್ಸಿನಲ್ಲಿ ನೀವು ಬೆಳೆಯೋದಿಲ್ಲ. ಏಳಿಗೆ ಆಗೋ ಟೈಮಲ್ಲಿ ನೀವು ಏಳಿಗೆ ಆಗೋದಿಲ್ಲ. ಬಹಳ ಕಷ್ಟಪಡಬೇಕಾಗುತ್ತೆ. ವಿಪರೀತ ಕಷ್ಟಗಳನ್ನು ನೋಡಬೇಕಾಗುತ್ತೆ. ಹೌದು, ಏನು ಮಾಡಬೇಕು ಹಾಗಾದರೆ ನಾನು ಗ್ರಹಣ ದೋಷಕ್ಕೆ? ನೋಡಿ, ಗ್ರಹಣ ದೋಷಕ್ಕೆ ರಾಹು ಶಾಂತಿ ಮಾಡಿಬಿಟ್ರೆ ಸಾಕು. ಶಪಿತ ದೋಷಕ್ಕೆ ಏನು ಮಾಡಬೇಕು ನೋಡಿ? ಗ್ರಹಣ ದೋಷಕ್ಕೆ ರಾಹು ಶಾಂತಿ ಮಾಡಬೇಕು. ಕರೆಕ್ಟಾ? ನೋಡಿ, ಇಲ್ಲಿ ರಾಹು ಶಾಂತಿ ಅಂತ ಬರಿತೀನಿ, ರಾಹು ಶಾಂತಿ. ಅದೇ ರೀತಿ ವಿಷದೋಷಕ್ಕೆ ಏನು ಮಾಡಬೇಕು? ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡಿಸ್ಕೋಬೇಕು. ಪ್ರತಿ ವರ್ಷ ಮೃತ್ಯುಂಜಯ ಹೋಮ ಮಾಡಿಸ್ಕೋಬೇಕು. ಹೌದು. ಆಮೇಲೆ ಶಪಿತ ದೋಷಕ್ಕೆ ಏನು ಮಾಡಬೇಕು? ತ್ರಿಪಿಂಡ ನಾರಾಯಣ ಬಲಿ ಕೊಡಬೇಕು. ಒಂದೇ ಸಲ, ಅದು ಹಗಲಿ ಮುಗಲಿ ಅಲ್ಲ. ಜೀವನದಲ್ಲಿ ಒಮ್ಮೆ ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟರೆ ಸಾಕು. ನೋಡಿ, ಗ್ರಹಣ ದೋಷಕ್ಕೆ ರಾಹು ಶಾಂತಿ ಮಾಡಬೇಕು. ವಿಷದೋಷಕ್ಕೆ ಪ್ರತಿ ವರ್ಷ ಮೃತ್ಯುಂಜಯ, ಅದು ಬೇಕೇ ಬೇಕು. ಒಂದ್ಸಲ ಮಾಡಿ ಕೈ ಬಿಟ್ಟೆ ಅನ್ನಂಗಿಲ್ಲ. ಇದನ್ನು ನೀವು ಪ್ರತಿ ವರ್ಷಕ್ಕೆ ನೀವೇನು ಮಾಡಬೇಕು? ಮೃತ್ಯುಂಜಯ ಹೋಮನೆ ಮಾಡಿಸ್ಬೇಕು. ಒಂದು ಸಲ ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಟ್ಟಿದ್ದೇ ಕರೆ ಆದರೆ ಶಪಿತ ದೋಷ ಕ್ಯಾನ್ಸಲ್ ಆಗುತ್ತೆ. ಇದು ಮಸ್ಟ್ ಅಂಡ್ ಶುಡ್ ಮಾಡ್ಕೊಳ್ಳಿ. ಬಹಳ ಎತ್ತರಕ್ಕೆ ಬೆಳಿತೀರಾ ನೀವು. ಬನ್ನಿ, 4ನೇ ಮನೆಯಲ್ಲಿ 10ನೇ ಭಾವದ ಸ್ವಾಮಿ. ಇದನ್ನು ನಾನು ಕುಬೇರ ಯೋಗ ಅಂತ ಕರಿತೀನಿ. ಒಂದು ಮಾತು ಹೇಳ್ತೀನಿ, ಬೇಜಾರಾಗ್ಬಿಡಿ ನೀವು. ನಾ ಕೈಯನ್ನು ಸತ್ಯನೇ ಹೇಳ್ತೀನಿ. ನೀವು 7 ನೋಡಿ, ನೀವು 7 ಕ್ಯಾರೆಟು ಅಥವಾ 14 ಕ್ಯಾರೆಟ್ ಮಾಣಿಕ್ಯ ಹಾಕಿಬಿಟ್ರೆ, ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಮಾಣಿಕ್ಯ ನೀವು ಹಾಕಿಬಿಟ್ರೆ ಹೆಂಗೆ ಬುಧ ಅಸ್ತಂಗತ ಆಗ್ಯಾನಲ್ಲೋ, ಚಂದ್ರನೂ ಅಸ್ತಂಗತ ಆಗ್ತಾನೆ, ಶನಿನೂ ಅಸ್ತಂಗತ ಆಗ್ತಾನೆ, ರಾಹು ಒಬ್ಬ ಉಳ್ಕೊಂಡ್ಬಿಡ್ತಾನೆ. ಸೊ ನೀವು ಯಾವ ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ 7 ಇಲ್ಲ, ಅಲ್ಲಿ 7 ಬೇಡವೇ ಬೇಡ. 14 ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸ್ಕೋಬೇಕು ನೀವು. ಮಸ್ಟ್ ಅನ್ಸುಡು. 14 ಕ್ಯಾರೆಟ್ ಮಾಣಿಕ್ಯ ಧರಿಸ್ಕೊಂಡ್ಬಿಟ್ರೆ ಇಲ್ಲಿ ಬುಧ ಹೆಂಗೆ ಅಸ್ತಂಗತ ಆಗಿದಾನೋ, ಇಲ್ಲೇ ಶನಿನೂ ಅಸ್ತಂಗತ ಆಗ್ತಾನೆ, ಚಂದ್ರನೂ ಅಸ್ತಂಗತ ಆಗ್ತಾನೆ. ಯಾವ ದೋಷವೂ 3ನೇ ಭಾವದಲ್ಲಿ ಬರೋದಿಲ್ಲ. ದಯವಿಟ್ಟು 14 ಕ್ಯಾರೆಟ್ ಮಾಣಿಕ್ಯವನ್ನು ಹಾಕೊಂಡ್ಬಿಟ್ರೆ ಇದು ಬರೋದಿಲ್ಲ. 4ನೇ ಭಾವದಲ್ಲಿ ಕುಬೇರ ಯೋಗ ಆಗಿದೆ. ಇಲ್ಲಿ 4 ಮತ್ತು 10ನೇ ಭಾವದ ಫಲವನ್ನು ಪಡಿತೀರಿ. ಒಳ್ಳೆ ಬಿಸ್ನೆಸ್ ಇದೆ ನಿಮ್ಮದು. ಆದರೆ ಮುಂದೆ ರೋಗಕ್ಕಂಕರು ತುತ್ತಾಗ್ತೀರ. 14 ಕ್ಯಾರೆಟ್ ಮಾಣಿಕ್ಯ ಹಾಕಿದ್ದೇ ಕರೆ ಆದರೆ ಇಲ್ಲಿ ಬುಧನೂ ಅಸ್ತಂಗತ, ಚಂದ್ರನೂ ಅಸ್ತಂಗತ, ಶನಿನೂ ಅಸ್ತಂಗತ, 100ಕ್ಕೆ 100. ಸೊ ಯಾವುದೇ ಕಾರಣಕ್ಕೂ ಯಾವ ದೋಷವೂ ಇಲ್ಲಿ ಕಾಣೋದೇ ಇಲ್ಲ. ಯಾಕಂದ್ರೆ ಚಂದ್ರ ಶನಿ ಇಬ್ರು ಅಸ್ತಂಗತ ಆಗಿಬಿಡ್ತಾರೆ. ಹೆಂಗೆ ಬುಧ ಅಸ್ತಂಗತ ಆಗಿದ್ರು ಹಂಗೆ ಅಸ್ತಂಗತ ಆಗಿಬಿಡ್ತಾರೆ. ನೋಡಿ, ಸಿಂಪಲ್ ಆಗಿ ಹೇಳ್ತೇನೆ ನಿಮಗೆ. 4ನೇ ಭಾವದ ಫಲ ಭಾಳ ಚೆನ್ನಾಗಿ ಅನುಭವಿಸ್ತೀರ. ಒಳ್ಳೆಯ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಮದು. ಬಹಳ ಜವಾಬ್ದಾರಿಯನ್ನು ಮುನ್ನಡಿತೀರಿ. ಎಲ್ಲರನ್ನೂ ತಗೊಂಡು ಹೋಗ್ತೀರಿ. ಎಲ್ಲ ಜವಾಬ್ದಾರಿಯೂ ತಲೆ ಮೇಲೆ ಹೊತ್ಕೋತೀರಿ. ತಾಯಿ ಹಾಗೂ ಮನೆ ಮೇಲೆ ವಿಪರೀತ ಹೆಮ್ಮೆ ಹಾಗೂ ಪ್ರೀತಿ ಇರುತ್ತೆ ನಿಮಗೆ. ಯಾವುದೇ ವ್ಯವಹಾರ ಮಾಡಿ 100ಕ್ಕಲ್ಲ 1000%. 4ನೇ ಮನೆಯಲ್ಲಿ ಸೂರ್ಯ ಬಂದರೆ ಒಂದು ಸರ್ಕಾರಿ ನೌಕರಿ, ಇಲ್ಲ ಒಳ್ಳೆ ಪಾಲಿಟಿಷಿಯನ್ ಆಗ್ತಾರೆ, ಇಲ್ಲ ಒಳ್ಳೆ ಬಿಸ್ನೆಸ್ ಮೆನ್ ಆಗ್ತಾರೆ. 28 ಡಿಗ್ರಿ ಇದೆ, 14 ಕ್ಯಾರೆಟ್ ಮಾಣಿಕ್ಯ ಹಾಕ್ಕೊಳ್ಳಿ, 100% ಒಳ್ಳೆ ಬಿಸ್ನೆಸ್ ಮೆನ್ ಆಗ್ತೀರಾ, ಒಳ್ಳೆ ವ್ಯವಹಾರಸ್ಥರಾಗ್ತೀರಾ, ಬಹಳ ಸುಖಮಯ ಜೀವನ ತೆಗಿತೀರಾ ನೀವು. ಬಹಳ ಸುಖಮಯ ಜೀವನ ತೆಗಿತೀರಾ. ಅದು ಅಲ್ಲದೆ ಒಳ್ಳೆ ಪ್ರಾಪರ್ಟಿನ ಗಳಿಸ್ತೀರಾ, ಒಳ್ಳೆ ಹೈಯರ್ ಎಜುಕೇಷನ್ ಮಾಡ್ಕೋತೀರಾ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ತೊಂದರೆ ಯಾವುದೂ ನಿಮಗೆ ಬರೋದಿಲ್ಲ. ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಾ. ಮನೆಯ ಸ್ಥಿತಿಯನ್ನು ಭಾಳ ಎತ್ತರಕ್ಕೆ ತೊಗೊಂಡು ಹೋಗ್ತೀರಾ. ಸ್ಟೈಲ್ ಆಫ್ ಲಿವಿಂಗನ್ನು ಭಾಳ ಹೈ ಮಾಡ್ಕೋತೀರಾ. ಮನೆಗೆ ಬಂದವ್ರನ್ನ ಭಾಳ ಪ್ರೇಮದಿಂದ ನೋಡ್ಕೋತೀರಾ. ಅದು ಅಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಲ್ದೇ ನೀವು
ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ವೆಹಿಕಲ್ಲು, ಮೊಬೈಲು, ಕಾಸ್ಟ್ಲಿ ಐಟಮ್ಸ್ ಎಲ್ಲವನ್ನೂ ಖರೀದಿ ಮಾಡೋದಲ್ದೇ ಸ್ವಂತ ಮನೆ, ಶಾಪು, ಅದು ಅಲ್ಲದೆ ಫಾರ್ಮ್ ಹೌಸು, ಫ್ಯಾಕ್ಟ್ರಿ ಇಂಥವೆಲ್ಲ ಓಪನ್ ಮಾಡ್ಕೋತೀರಾ. ಇದು 4ನೇ ಭಾವದ ಫಲ. ನೋಡಿ, ನೀವು ಮಾಡುವ ಕೆಲಸ ನಿಮಗೆ ಬಹಳ ಇಷ್ಟ ಆಗಿರುತ್ತೆ, ನಿಮಗೆ ಮಾಡುವ ಕೆಲಸ ವಿಧಾನ ನಿಮಗೆ ಇಷ್ಟ ಆಗಿರುತ್ತೆ, ಕೆಲಸದಲ್ಲಿ ಗಳಿಕೆಯನ್ನು ಕಾಣಿಸ್ತೀರಾ, ಕೆಲಸದಲ್ಲಿ ಗೆಲುವನ್ನು ಕಾಡ್ತೀರಾ. ಮಾನ ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಯಶಸ್ಸು ಹಾಗೂ ಶಕ್ತಿ ಎಲ್ಲವನ್ನೂ ಕೊಟ್ಟು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಾ. ಅದುವೇ 10ನೇ ಭಾವದ ಫಲ. ನೋಡಿ, ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ, ಅಂತಸ್ತು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ. ಜೀವನದಲ್ಲಿ ಬಹಳ ಸಕ್ಸಸ್ ಕಾಣ್ತೀರಿ. ಜೀವನದಲ್ಲಿ ನೀವು ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೀರಿ. ಈ ಕುಬೇರ ಯೋಗದ ವಿಶ್ಲೇಷಣೆ ನೀವು ಯೋಗ ಚಂದ್ರಿಕೆ ಅನ್ನುವ ಗ್ರಂಥದಲ್ಲಿ ನೋಡಬಹುದು. ಬನ್ನಿ, 5ನೇ ಮನೆ ಬಗ್ಗೆ ಮಾತಾಡೋದು ಬೇಡ ನಾವು, ಯಾಕಂದರೆ ಅಸ್ತಂಗತ ಆಗಿದ್ದಾನೆ. ಬಹಳ ಪುಣ್ಯವಂತ ನೀವು. ಇದೇನಾದರೂ ಅಸ್ತಂಗತ ಆಗಿಲ್ಲ ಅಂದಿದ್ರೆ ಇವತ್ತಿಗೆ ನಿಮ್ಮ ಜೀವನ ಸಂಪೂರ್ಣ ಹಾಳಾಗಿಬಿಡ್ತಿತ್ತು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 14 ಕ್ಯಾರೆಟ್, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗಿರೀಶ್ ಬಾಬ್ರೆ. 14 ಕ್ಯಾರೆಟ್ಟು ಮಾಣಿಕ್ಯ ಹಾಕ್ಕೊಳ್ಳಿ, ನನ್ನ ಹತ್ರ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಭಾಳ ಇದ್ದಾರೆ, ಯಾರು ಆಚಾರ್ಯರು, ಅವ್ರ ಹತ್ರ ತಗೊಳ್ಳಿ. ಇಟ್ಸ್ ಗುಡ್ ಒನ್. ಶುಕ್ರ ನೋಡಿ, ಯಾರಿವನು 12ನೇ ಮನೆ ಸ್ವಾಮಿ. ಶುಕ್ರ ಎಲ್ಲಿ ಬಂದು ಕೂತಿದ್ದಾನೆ? 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. ವಾವ್, ಇದನ್ನು ವಿಪರೀತ ರಾಜಯೋಗ ಅಂತ ಕರಿತೀನಿ ನಾನು. ಏನಂತ ಕರಿತೀನಿ? ವಿಪರೀತ ರಾಜಯೋಗ. ಆ್ಯಕ್ಚುಲಿ ಅವನು ವಿರೋಧಿ. ವಿಪರೀತ ರಾಜಯೋಗ. ವಾವ್, ಸೂಪರ್ ಇಟ್ ಈಸ್. ಇದೊಂಥರ ವಿಚಿತ್ರ ಯೋಗ, ಎಕ್ಸ್ಟ್ರಾ ಆರ್ಡಿನರಿ ಯೋಗ, ಅಲ್ಟಿಮೇಟ್ ಯೋಗ, ಸೂಪರ್ ಯೋಗ ಅಂದ್ರೂ ಒಟ್ಟಿಲ್ಲ. ಹೌದು, ಹೆಂಗೆ ಅಂದರೆ ಅಸ್ಯೂಮ್ ದ್ಯಾಟ್ 15 ನೋಡಿ, ಶುಕ್ರಂದು 20 ವರ್ಷ ಇರುತ್ತೆ, ನಾನು 21 ವರ್ಷ ಕೌಂಟ್ ಮಾಡ್ತೀನಿ. ಯಾಕಂದ್ರೆ ಡಿವೈಡೆಡ್ ಬೈ 3 1 3 7 7 ವರ್ಷ ವಿಪರೀತ ಕಷ್ಟ ಕೊಡ್ತಾನೆ. ಯಾವ ರೀತಿ ಕಷ್ಟ ಕೊಡ್ತಾನೆ ಅಂದರೆ ನರಕ ನಿಮ್ಮ ಮನೆಯಲ್ಲಿದೆ ಅನ್ಬೇಕು, ಆ ರೀತಿ ಕಷ್ಟ ಕೊಡ್ತಾನೆ. ಇನ್ನು 7 ವರ್ಷ ನಿಮಗೆ ಏನು ಮಾಡ್ತಾನೆ ಅವನು? ರಿಲ್ಯಾಕ್ಸೇಷನ್ ಕೊಡ್ತಾನೆ. ಇನ್ನು 7 ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ. ಅನ್ಲಿಮಿಟೆಡ್ ಲಾಭ ಅಂದರೆ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಮರ್ಯಾದೆ, ಜ್ಞಾನ, ವಿದ್ಯೆ ಎಲ್ಲವನ್ನೂ ಅನ್ಲಿಮಿಟೆಡ್ ಆಗಿ ಈ 7 ವರ್ಷದಲ್ಲಿ ಕೊಡ್ತಾನೆ. ಈ 7 ವರ್ಷ ನೀವು ಮುಟ್ಟಿದ್ದೆಲ್ಲ ವಜ್ರವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾಡಿ. ಇದನ್ನೇ ವಿಪರೀತ ರಾಜಯೋಗ ಅಂತ ಕರೆಯೋದು. ನೋಡಿ ಎಷ್ಟು ಪುಣ್ಯವಂತರು ಅಂದರೆ, ಒಂದು ವಸುಮತಿ ಯೋಗ, ಇನ್ನೊಂದು ಕುಬೇರ ಯೋಗ, ಇನ್ನೊಂದು ವಿಪರೀತ ರಾಜಯೋಗ, ಇನ್ನೊಂದು ಕುಬೇರ ಯೋಗ, ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಇದನ್ನು ತೊಗೊಂಡ್ಬಿಡ್ತೀನಿ ನಾನೀಗ. ನೋಡಿ ಇಲ್ಲಿ, ಇವನು 1ನೇ ಭಾವದ ಸ್ವಾಮಿ ಪ್ಲಸ್ 7ನೇ ಮನೆಯಲ್ಲಿ ಇದ್ದಾನೆ. ಕರೆಕ್ಟಾ? ಗುರು ಯಾರಿವನು? ಗುರು ನೋಡಿ, 2ನೇ ಭಾವದ ಸ್ವಾಮಿ, 5ನೇ ಭಾವದ ಸ್ವಾಮಿ, 9ನೇ ಮನೆಯಲ್ಲಿ ಕೂತಿದ್ದಾನೆ. ನಾ 2 ಕೌಂಟ್ ಮಾಡ್ತಾ ಇದ್ದೇನೆ. 1 7 2 5 9. ಕರೆಕ್ಟಾ? ಅದು ಅಲ್ಲದೆ ಇವನು ಕುಬೇರ ಯೋಗ ಜನರೇಟ್ ಮಾಡಿದರೆ ಯಾರು? ಕುಜ. ಗುರು ಶ್ರೇಷ್ಠ ಲಕ್ಷ್ಮಿ ಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಪ್ಲಸ್ ಧರ್ಮಧ್ವಜ ಯೋಗ ಕರೆಕ್ಟ್ ಮಾಡೋದ ಇಲ್ಲೇ? ಧರ್ಮಧ್ವಜ, ಹೌದಾ? ನೋಡಿ, ಇಲ್ಲಿ ಒಂದು ಯೋಗ, ಇಲ್ಲಿ ಒಂದು ಯೋಗ, ಇಲ್ಲಿ ಒಂದು ಯೋಗ, ಇವೆರಡು ಯೋಗ, 5 ರಾಜಯೋಗಗಳು ಬಂದು ನಿಮಗೆ ಏನು ಮಾಡ್ತೀರಿ?
ದೋಷ ನೀವು ಪೂಜೆನೇ ಮಾಡಿಸೋದು ಬೇಡ ಸರ್, ನನ್ನ ಮಾತು ಕೇಳಿ, ಯಾವ ಪೂಜೆನೂ ಬೇಡ ನಿಮಗೆ. 14 ಕ್ಯಾರೆಟ್ ನೀವು ಇದನ್ನ ಹಾಕೊಂಬಿಡಿ, ಏನು ಹೇಳು, ಮಾಣಿಕೆ ಹಾಕೊಂಬಿಡಿ, ಯಾವ ಪೂಜೆನೂ ಬೇಡ. ಆಮೇಲೆ 7 ಕ್ಯಾರೆಟ್ ಹವಳನೂ ಹಾಕ್ಕೊಳ್ಳಿ, ದಯವಿಟ್ಟು ಹಾಕ್ಕೊಳ್ಳಿ. ಹೌದು, ಯಾಕಂದ್ರೆ 25 ಡಿಗ್ರಿ ಇದ್ದಾನೆ, 7 ಕ್ಯಾರೆಟ್ ಹವಳನ ಹಾಕ್ಕೊಳ್ಳಿ. ನೋಡಿ, 1ನೇ ಭಾವದ ಫಲ, 1ನೇ ಭಾವದ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಾ, ನಿಮ್ಮ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಾ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತೀರಾ. ನಿಮ್ಮ ಆಸೆ ಆಕಾಂಕ್ಷೆಗಳು ಕ್ಷಣಾರ್ಧದಲ್ಲಿ ಈಡೇರುವುದಲ್ಲದೆ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಾ. ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಒಳ್ಳೆ ಟೇಸ್ಟ್ ಹೊಂದಿರ್ತೀರಾ, ಬಹಳ ಜವಾಬ್ದಾರಿತ ಮನುಷ್ಯ ಆಗಿರ್ತೀರಾ, ನೀತಿ ರೀತಿಯಿಂದ ನಡೀತೀರಾ. ಇದು 1ನೇ ಭಾವದ ಫಲ. ನೋಡಿ, 2ನೇ ಭಾವದ ಫಲ, ನಿಮ್ಮ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ, ನಿಮ್ಮ ಬಿಹೇವಿಯರ್ ಬಹಳ ಇಷ್ಟ ಆಗಿರುತ್ತೆ, ನಿಮ್ಮ ಹ್ಯಾಬಿಟ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮ್ಮ ನಡವಳಿಕೆ ಒಂದು ಮಾದರಿಯಾಗಿರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ಬಹಳ ಸಮತೋಲನವಾಗಿರುತ್ತೆ. ನಿಮ್ಮ ಸಂಬಂಧಿಗಳು ಯಾವತ್ತೂ ನಿಮ್ಮ ಸಂಬಂಧವನ್ನು ಕೆಡಿಸ್ಕೊಳ್ಳೋದಿಲ್ಲ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ. ಅದು ಅಲ್ಲದೆ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಅದು ಅಲ್ಲದೆ ನಿಮ್ಮ ಇನಿಷಿಯಲಿ ಸ್ಟಡೀಸ್ ಬಹಳ ಚೆನ್ನಾಗಿ ನಡೆಯುತ್ತವೆ. ನಿಮ್ಮ ಮಾತಿನಲ್ಲಿ ವಿಪರೀತ ಸ್ವೀಟ್ನೆಸ್ ಇರುತ್ತೆ, ವಚನತ್ವ ಇರುತ್ತೆ, ನೀತಿ ಇರುತ್ತೆ, ರೀತಿ ಇರುತ್ತೆ. ನಿಮ್ಮ ಮಾತಿನ ದಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿ ಹಾಗೂ ನೀತಿ ರೀತಿಯ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ ನೋಡಿ, ಗುರು 5ನೇ ಭಾವದ ಫಲ ಕೊಡ್ತಾನೆ, ಬುಧ ಅಸ್ತಂಗತ ಆಗಿದ್ರಿಂದ ಇಲ್ಲೇ ನೋಡಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ. ಒಳ್ಳೆ ಎಜುಕೇಶನ್ ಅಂದರೆ ಬರೀ ಹೈಯರ್ ಸರ್ಟಿಫಿಕೇಟ್ ಅಲ್ಲ, ಎಜುಕೇಶನ್ ಇಸ್ ಟೋಟಲಿ ಡಿಫ್ರೆಂಟ್, ಸರ್ಟಿಫಿಕೇಟ್ ಇಸ್ ಟೋಟಲಿ ಡಿಫ್ರೆಂಟ್. ಒಳ್ಳೆ ಎಜುಕೇಶನ್ ಮಾಡ್ಕೊಂಡಿರ್ತೀರಿ, ಒಳ್ಳೆ ದಾಂಪತ್ಯ ಇರುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತೀರಿ, ಒಳ್ಳೆ ಮಕ್ಕಳು ಹುಟ್ಟಿರ್ತಾರೆ. ಮಕ್ಕಳಿಂದ ನೀವು ಸಂಪತ್ತು, ಕೀರ್ತಿ, ಹೆಸರು ಎಲ್ಲವನ್ನೂ ಗಳಿಸುವುದಲ್ದೇ ಮಕ್ಕಳಿಂದ ನೀವು ಎತ್ತರ ಸ್ಥಾನಕ್ಕೆ ಹೋಗ್ತೀರಿ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ನೀವೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಗೆಳೆಯರಿರ್ಬೋದು, ಅವರೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಯಾವುದೇ ಕಷ್ಟ ಬಂದರೆ ಎದುರಿಸೋದಿಲ್ಲ, ಸುಖ ಶಾಂತಿ ಕಡೆ ಹೆಜ್ಜೆ ಹಾಕ್ತೀರಿ, ಕಷ್ಟಗಳನ್ನು ಮೀರಿ ನಡೀತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಪಬ್ಲಿಕ್ ಇಮೇಜ್ ಇರುತ್ತೆ. ಇದು 5ನೇ ಭಾವದ ಫಲ. ಅದೇ ರೀತಿ ಹೌದಾ, ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ, ನಿಮ್ಮ ಹೆಂಡತಿಯ ಗುಣಗಳು ಬಹಳ ಇಷ್ಟ ಆಗ್ತಾವೆ ನಿಮಗೆ. ನಿಮ್ಮ ಹೆಂಡತಿ ಗುಣ ಬಹಳ ಸುಸಂಸ್ಕೃತ, ನೀತಿ ರೀತಿಯಂತೊಳಗಿರ್ತಾಳೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ದಿನನಿತ್ಯದ ಬರುವ ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ. ಅದು ಅಲ್ಲದೆ ದಿನನಿತ್ಯದ ಒಮ್ಮೆ ಸಹಕಾರಕ್ಕೆ ಒಮ್ಮೆ ಬಡತನ ಯಾವುದೂ ಇರೋದಿಲ್ಲ. ಒಳ್ಳೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ 100ಕ್ಕೆ 100 ನೀವು ಒಳ್ಳೆ ಹಣ ಗಳಿಸ್ತೀರಿ. ಪ್ರೊಫೆಷನಲ್ ಆದರೆ ಒಳ್ಳೆ ಹೆಸರು ಗಳಿಸ್ತೀರಿ. ಇದು 7ನೇ ಭಾವದ ಫಲ. ನೋಡಿ, 9ನೇ ಭಾವದ ಫಲ, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ. ನೀವು ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತೀರಿ. ತಂದೆಯ ಜೊತೆಗೆ ಒಳ್ಳೆಯ ನಿಕಟ ಸಂಬಂಧ ಇರುತ್ತೆ. ಸಾಧನೆಗೆ ದಾರಿ ಮಾಡ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಗೆಲುವು ನಿಮ್ದಾಗಿರುತ್ತೆ. ಸಂಬಂಧಿಗಳಿಗೆ ಬಹಳ ಸಹಾಯ ಮಾಡ್ತೀರಿ. ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಬಹಳ ಲಕ್ಕಿಯಾಗಿರ್ತೀರಿ. ಪುಣ್ಯದ ಕೆಲಸ ಮಾಡ್ತೀರಿ. ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತೀರಿ. ಕುಬೇರ ಯೋಗ ಹಾಗೂ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹಾಗೂ ಧರ್ಮಧ್ವಜ ಯೋಗ, ಇಲ್ಲಿ 3 6 ರಾಜಯೋಗಗಳಿದಾವೆ ನಿಮಗೆ. ಕುಬೇರ ಯೋಗದ ನಾನು ಹೇಳಿದೆ ನಿಮಗೆ, ನಿಮ್ಮ ಸಂಪತ್ತು ನಿಮ್ಮ ತಂದೆಯವ್ರ ಕಡೆಯಿಂದ ಬಂದಿರುತ್ತೆ, ಇಲ್ಲ ನೀವು ಗಳಿಸ್ತೀರಿ, ಇಲ್ಲ ನಿಮ್ಮ ಹೆಂಡತಿ ಕಡೆಯಿಂದ ಬಂದಿರುತ್ತೆ, ಇಲ್ಲ ನಿಮ್ಮ ಮಕ್ಕಳಿಂದ ಗಳಿಸ್ತೀರಿ. ಒಟ್ಟು ಕೊನೆಯ ಹುಟ್ಟಿನಿಂದ ಹಿಡ್ಕೊಂಡು ಕೊನೆಯವರೆಗೂ ಸಂಪತ್ತು ಐಶ್ವರ್ಯ ಏನೂ ಕಮ್ಮಿ ಆಗೋದಿಲ್ಲ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ. ಧರ್ಮಧ್ವಜ ಯೋಗದಲ್ಲಿ ನೀವು
ಉಪಕಾರಿಯಾಗಿರ್ತೀನಿ, ದಾನದಲ್ಲಿ ನಂಬಿಕೆ ಇರುತ್ತೆ, ದೇವರಲ್ಲಿ ವಿಪರೀತ ಆಸಕ್ತಿ ಇರುತ್ತೆ, ಬಹಳ ಪೇಷನ್ಸ್ ಇರುತ್ತೆ ನಿಮಗೆ. ಅದು ಅಲ್ಲದೆ ಯಾವುದಾದ್ರೂ ದೇವಸ್ಥಾನದ ಒಂದು ಕಾರ್ಯಕರ್ತನಾಗಿಲ್ಲ, ಕಾರ್ಯದರ್ಶಿಯಾಗಿಲ್ಲ, ಸೆಕ್ರೆಟರಿ ಆಗಿ ಇಲ್ಲ ಅಧ್ಯಕ್ಷನಾಗಿ ಕೆಲಸ ಮಾಡುವಂಥ ಯೋಗ ಮುಂದೆ ಬಂದರೂ ಆಶ್ಚರ್ಯಪಡುವಂಗಿಲ್ಲ. ಒಟ್ಟಿನಲ್ಲಿ ಧರ್ಮದ ಕೆಲಸದಲ್ಲಿ ನೀವು ಎತ್ತಿದ ಕೈ. ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗಗಳಾಗ್ತವೆ, ಯಾರ ಜಾತಕದಲ್ಲಿ ಈ ಮೂರೂ ರಾಜಯೋಗಗಳಾಗ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸ್ಥಾನ, ಮಾನ ಎಲ್ಲ ಪಡ್ಕೊಳ್ಳುವ ಶಕ್ತಿ ಮತ್ತು ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಟ್ಟು ನಿಮ್ಮನ್ನು ಬಹಳ ಎತ್ತರ ಸ್ಥಾನದಲ್ಲಿ ಇರ್ತಾನೆ. ಬಹಳ ಸುಖಮಯ ಜೀವನ ಸಾಗಿಸ್ತೀರಿ. ಇದು ಮೂರೂ ರಾಜ ಕುಬೇರ ಹಾಗೂ ಶ್ರೇಷ್ಠ ಹಾಗೂ ಧರ್ಮಧ್ವಜ ಯೋಗದ ಕೊಡುಗೆ ಇದು. ನಿಮಗೆ ನೋಡಿ, 7ನೇ ಮನೆಯಲ್ಲಿ ಕುಜ ಇದ್ದೇನೆ, ನಿಮಗೆ ಮಾಂಗಲ್ಯ ದೋಷ ಇದೆ ಅಂದರೆ ನಂಬೇಡಿ. ಯಾಕಂದ್ರೆ ಲಗ್ನೇಶ, ವೃಶ್ಚಿಕ ಲಗ್ನೇಶದ ಸ್ವಾಮಿನೇ ಕುಜ, ಅವನು ನಿಮ್ಮ ಮಾಂಗಲ್ಯ ದೋಷ ಕೊಡುವುದಿಲ್ಲ. 6 ರಾಜಯೋಗಗಳಿದ್ದಾವೆ. ದೋಷ ಮುಕ್ತರಾಗಬೇಕಾ? ದಯವಿಟ್ಟು 14 ಕ್ಯಾರೆಟ್ ಮಾಣಿಕ್ಯ ಹಾಕೊಳ್ಳಿ. ಬೇಕಂದ್ರೆ ಫೋನ್ ಮಾಡಿ ದಯವಿಟ್ಟು. ನೋಡಿ, ಕುಜ ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, ಆಮೇಲೆ ಸೀದಾ ನಿಮ್ಮ 2ನೇ ಭಾವ ನೋಡ್ತಾನೆ, ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ. 7ರಲ್ಲಿ ಒಳ್ಳೆ ದಾಂಪತ್ಯ, 1, 2, 3 ಸಾರಿ ಕ್ಷಮಿಸ್ಬೇಕು, ಕುಜ ಸೀದಾ ನಿಮ್ಮ 10ನೇ ಭಾವ ನೋಡ್ತಾನೆ. ನೋಡಿ, 1, 2, 3, 4. ಅದಾದ್ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ, ಅದಾದ್ಮೇಲೆ ಇದನ್ನು ನೋಡ್ತಾನೆ. ನೀವು ಹವಳ ಹಾಕಿದ್ರೆ ಇನ್ನೂ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ನಿಮ್ದು. ಹೌದು, ಸ್ವಲ್ಪ ಸಿಟ್ಟಿನ ವ್ಯಕ್ತಿತ್ವ, ನೋ ಪ್ರಾಬ್ಲಮ್. ಕೆಲಸಕ್ಕೆ 7ರಲ್ಲಿ ಕುಜ ಇಸ್ ಎಕ್ಸ್ಟ್ರಾರ್ಡಿನರಿ ಇದೆ ಬಿಡಿ ನಿಮಗೆ. ಅದೇ ರೀತಿ ಗುರು ನೋಡಿ, ಸೀದಾ ನಿಮ್ಮನ್ನೇ ನೋಡ್ತಾನೆ, ಅದಾದ್ಮೇಲೆ 3ನೇ ಭಾವ ನೋಡ್ತಾನೆ, ಅದಾದ್ಮೇಲೆ ಬುಧನ ನೋಡ್ತಾನೆ. ಹಾಗಾಗಿ ಬುಧನ ಆಟ ಇಲ್ಲಿ ಏನೂ ನಡೆಯಲಿಲ್ಲ. 5ನೇ ಭಾವದಲ್ಲಿ 3ರಲ್ಲಿ ನೀವು ಇವರ ಆಟನೂ ನಡೆಸ್ಕೊಡ್ಲಿಲ್ಲ, ಬಟ್ 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಟ್ಟ. ಬಟ್ ಇದು ನೋಡಿ, ನಾನು ಹೇಳೋದು ಇಷ್ಟೇ ನಿಮಗೆ, ಯಾವ ಪೂಜೆಯೂ ಬೇಡ. ಯಾಕಂದ್ರೆ ಕೇತು ಇವನು ಮುಂದೆ ಆಟ ನಡೆಯಲ್ಲ. ಹೌದಾ, 1 ಡಿಗ್ರಿ ಇದ್ದಾನೆ, ಅಸ್ತಂಗತ ಆಗ್ತಾನೆ. 3ನೇ ಮನೆಯಲ್ಲಿ ರಾಹು ಒಳ್ಳೆ ಫಲನೇ ಕೊಡ್ತಾನೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇವರಿಬ್ಬರನ್ನು ಅಸ್ತಂಗತ ಮಾಡಿ ಅಷ್ಟೇ, ಇವರಿಬ್ಬರನ್ನು ಅಸ್ತಂಗತ ಮಾಡಿ ಅದಕ್ಕೆ 14 ಕ್ಯಾರೆಟ್ಟು ನೀವು ಮಾಣಿಕ್ಯ ಹಾಕ್ಕೊಳ್ಳಿ. ಹೌದು, ನಾ ಇಷ್ಟೇ ಹೇಳೋದು, ಶುಕ್ರನ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳಿ. 7 ಕ್ಯಾರೆಟ್ಟು ಓಪೆಲ್ ಹಾಕ್ಕೊಳ್ಳಿ. ಹೌದು, 7 ಕ್ಯಾರೆಟ್ಟು ಏನು ಹೇಳಿ ಹವಳ ಹಾಕ್ಕೊಳ್ಳಿ. 14 ಕ್ಯಾರೆಟ್ಟು ಮಾಣಿಕ್ಯ ಹಾಕ್ಕೊಳ್ಳಿ. ಇದಿಷ್ಟೇ ನಾನು ನಿಮ್ಗೆ ಸಜೆಷನ್ ಕೊಡೋದು. ಬೇಕಂದರೆ ಫೋನ್ ಮಾಡಿ, ಇಲ್ಲ ನಿಮ್ಗೆ ಅಲ್ಲೇ ಸಿಕ್ಕರೆ ತಗೊಳ್ಳಿ. ದಯವಿಟ್ಟು ಒಂದು ಮಾತ್ರ ಹೇಳ್ತೀನಿ, 9 ದಿನ ಪೂಜೆ ಮಾಡ್ಕೊಳ್ಳಿ, ಸರಿನಾ? ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ ಜಾತಕ. ನೋಡೋಕ್ಕೆ ಹೆಂಗೆ ಕಾಣುತ್ತೆ ಗೊತ್ತಾ? ಇದು ನಿಜವಾಗ್ಲೂ ಇದನ್ನು ಇವರು ಆಲ್ತು ಪಾಲ್ತು ಜನ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ ರೀ. ಭಾಳ ಓದ್ಕೊಂಡಿರ್ಬೇಕು, ಭಾಳ ತಿಳ್ಕೊಂಡಿರ್ಬೇಕು, ಅವ್ರಿಗೆ ಮಾತ್ರ ಇದು ಸಾಧ್ಯ. ನಿಮ್ಮ ಜಾತಕ ವೆರಿ ಡಿಫಿಕಲ್ಟ್ ಜಾತಕ. ಹಾಗಾಗಿ ನಾನು ಈಗ 30 ನಿಮಿಷದ ಮೇಲೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಸೇಮು ವಿಂಶೋತ್ರಿ ನೋಡಿ, 1ನೇ ಮನೆ ಸ್ವಾಮಿ ಕುಜ ಆಹಾ 10ರಲ್ಲಿದ್ದಾನೆ. 5ನೇ ಮನೆಯಲ್ಲಿ ಶನಿ ಇದ್ದಾನೆ, ಬಟ್ 5ನೇ ಮನೆ ಸ್ವಾಮಿ 12ರಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಶುಕ್ರ ವಿಪರೀತ ರಾಜಯೋಗದಲ್ಲಿದ್ದಾನೆ. ಹೌದಾ, 9ನೇ ಮನೆ ಸ್ವಾಮಿ ಚಂದ್ರ 11ರಲ್ಲಿದ್ದಾನೆ. ದಾಂಪತ್ಯ ಬಹಳ ಸ್ವೀಟಾಗಿ ನಡೆಯುತ್ತೆ ನಿಮ್ಮದು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬನ್ನಿ ನೋಡೋಣ. ಹಾಗಾದರೆ ನಿಮ್ಮ ಕೆಲಸದ ವಿಚಾರವಾಗಿ ನೋಡೋಣ. ಬನ್ನಿ ನೋಡಿ ಸರ್, 2091ರಲ್ಲಿ ಹುಟ್ಟಿದ್ದೀರಾ, ಹೇಳಕ್ಕೆ ಬರಲ್ಲ ಸರ್. ನೀವು ಪಾಲಿಟಿಕ್ಸ್ಗೆ ಹೋಗ್ತೀರಾ, ಸರ್ಕಾರಿ ನೌಕರಿ ಮಾಡ್ತಿರೋಲ್ಲ ಗೊತ್ತಿಲ್ಲ. ಯಾಕಂದರೆ ಸೂರ್ಯ ಲಗ್ನದಲ್ಲಿದ್ದಾನೆ, ಅದು ಶನಿ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಕುಜನ್ನು 7ನೇ ಮನೆಯಲ್ಲಿದೆ. 100% ನಾನು ಹೇಳ್ತೀನಿ ಕೇಳಿ. ಹೌದಾ, ಬೇಕಂದರೆ ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. 14 ಕ್ಯಾರೆಟ್ ಮಾಣಿಕ್ಯ, 7 ಕ್ಯಾರೆಟ್ ಓಪೆಲ್, 7 ಕ್ಯಾರೆಟ್ ಹವಳ ಹಾಕ್ಕೊಂಬಿಡಿ. ಭಾಳ ಎತ್ತರಕ್ಕೆ ಬೆಳಿತೀರ ನೀವು.
ಒಳ್ಳೆ ದುಡ್ಡಕ್ಕಿಂತ ಒಳ್ಳೆ ಹೆಸರು ಮಾಡ್ತೀರಾ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಸತ್ಯ. ನೋಡಿ, ಸದ್ಯ ನೀವು ರಾಹು ದಶೆಯಲ್ಲಿ, ಗುರು ದಶೆಯಲ್ಲಿದ್ದೀರ, ಹೌದಾ? ದಯವಿಟ್ಟು 2029ವರೆಗೂ ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಯಾರು. ಹಾಗಂತ ಸುಮ್ಮನೆ ಕೂತ್ಕೋಬೇಡಿ. 14 ಕ್ಯಾರೆಟ್ಟು ಮಾಣಿಕ್ಯ ಹಾಕ್ಕೊಳ್ಳಿ, 7 ಕ್ಯಾರೆಟ್ಟು ಓಪೆಲ್ ಹಾಕ್ಕೊಳ್ಳಿ, 7 ಕ್ಯಾರೆಟ್ಟು ಹವಳ ಹಾಕ್ಕೊಳ್ಳಿ. ಇಷ್ಟೇ ಸಾಕು. ಬೇಕಂದ್ರೆ ರಾಹುಕೇತು ಶಾಂತಿ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಶನಿ ಮನೆಯಲ್ಲಿ ರಾಹು ಇದ್ದಾನೆ, ಗುರುವಿನ ಜೊತೆ ಕೇತು ಇದ್ದಾನೆ, ಎಲ್ಲ ಯಾವ ಬುಧ ಅಸ್ತಂಗತ ಆಗಿದ್ದಾನೆ. ಬೇಕಂದ್ರೆ ಬುಧನ ಶಾಂತಿ ಮಾಡ್ಕೊಳ್ಳಿ. ಬೇಕಂದ್ರೆ ಭೂಮಿ ನಿಮಗೆ ಕರೆಕ್ಟಾಗಿ ಮಾತಾಡೋಣ, ನಾಳೆ ಫೋನ್ ಮಾಡಿ ಮಾತಾಡ್ತೇನೆ ನಾನು. ಬೇಕಂದ್ರೆ ಯಾವ ಗ್ರಹ ಶಾಂತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ದಯವಿಟ್ಟು ಹೇಳ್ತೀನಿ. ಸೊ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.